ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಆಸೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪಾರ್ಟಿ ಎಲ್ಲ ಮುಗಿದ ತಕ್ಷಣ ರಂಗನಾಥ್ ಶಾಂತಿಯನ್ನು ಕರ್ಕೊಂಡು ಮನೆಗೆ ಹೊರಡ್ತಾರೆ. ಪಾರ್ಟಿಯಲ್ಲಿ ಏನಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೂವರು ಮನೆಯಿಂದ ಹೇಗೆ ಹೊರಟಿದ್ರೋ ಅದೇ ರೀತಿಯಲ್ಲಿ ನೀವು ಮನೆಗೆ ವಾಪಸ್ ಬರಬೇಕು, ಕುಡ್ಕೊಂಬರಬಾರ್ದು ಅಂತೇಳಿ ರಂಗನಾಥ್ ಶಾಂತಿ ಹೊರಡ್ತಾರೆ. ಈ ಕಡೆ ಡೀಲರ್ಶಿಪ್ ಕೊಡೋಕೆ ಬಂದಿದ್ದಂತಹ ಫಾರಿನ್ ಕ್ಲೈಂಟ್ ಮನೋಜ್ ಮತ್ತು ರವಿಗೆ ಕುಡಿಯೋಕೆ ಹೇಳಿದಾಗ ಇಬ್ರು ಸರಿ ಅಂತ ಕುಡಿಯೋಕೆ ಶುರು ಮಾಡ್ತಾರೆ. ಆಗ ಸೂರ್ಯ ರವಿ ಮತ್ತು ಮನೋಜ್ಗೆ ಹೇಳ್ತಾನೆ, ಏನು ಅಪ್ಪ ಹೇಳಿ ಹೋಗಿದಾರಲ್ಲ ಕುಡಿಬಾರ್ದು ಅಂಥೇಳಿ, ನೀವೇನೋ ಕುಡಿಯೋಕೆ ಶುರು ಮಾಡಿಬಿಟ್ಟಿದ್ದೀರಲ್ಲ ಅಂತೇಳಿ ಹೇಳ್ತಾನೆ ಸೂರ್ಯ. ಅಪ್ಪ ಏನು ಕುಡಿಬೇಡ ಅಂದ ತಕ್ಷಣ ನೀನೇನು ಕುಡಿಯೋದೇ ಬಿಟ್ಬಿಟ್ಟಿದೀಯಾ ಅಂತ ಹೇಳಿ ಸೂರ್ಯಗೆ ಹೇಳ್ತಾನೆ. ಅದು ಅಲ್ಲದೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಅಪ್ಪ ಮಲ್ಕೊಂಡ್ಬಿಟ್ಟಿರ್ತಾರೆ ಅಂಥೇಳಿ ಮನೋಜ ಕುಡಿಯೋದನ್ನು ಕಂಟಿನ್ಯೂ ಮಾಡ್ತಾನೆ. ಆಗ ಫಾರಿನ್ ಸ್ಪಾನ್ಸರರ್ ಸೂರ್ಯ ಕರೆದು ನೀವು ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳಿ ಅಂತೇಳಿ ಹೇಳಿದಾಗ, ಇಲ್ಲ ಸರ್ ನನಗೆ ಬೇಡ, ಕಾರು ಬೇರೆ ಡ್ರೈವ್ ಮಾಡಿಕೊಂಡು ಮನೆಗೆ ಹೋಗಬೇಕು, ನಾನು ಡ್ರಿಂಕ್ಸ್ ಮಾಡಲ್ಲ, ನೀವು ಕಂಟಿನ್ಯೂ ಮಾಡಿ ಅಂತೇಳಿ ಹೇಳ್ತಾನೆ ಸೂರ್ಯ. ಅಲ್ಲಿ ಪಾರ್ಟಿಯಲ್ಲಿ ಇದ್ದವರೆಲ್ಲ ಕುಡಿ ಕುಡಿ ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡಿದಾಗ ಅವನು ಮೀನಾಗೆ ಫೋನ್ ಮಾಡಿ ಕೇಳ್ತಾನೆ, ನಾನು ಕುಡಿಬೋದಾ ಅಂತ ಹೇಳಿ ಸೂರ್ಯ. ಮೀನಾ ಕೋಪದಲ್ಲಿ ಮಾವ ಕುಡಿಬಾರ್ದು ಅಂತ ಹೇಳಿದಾರಲ್ಲ, ಇನ್ನೇನಾದ್ರು ಕುಡ್ಕೊಂಬಂದ್ರೆ ಅಷ್ಟೇ ಕತೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಕೋಪದಲ್ಲಿ. ಸೂರ್ಯ ಎಷ್ಟಂದ್ರೂ ಅವನನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗದೆ ಅವನು ಹೋಗಿ ಡ್ರಿಂಕ್ಸ್ ಮಾಡಿ ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಈ ಕಡೆ ಮೀನಾ ಸೂರ್ಯ ಎಲ್ಲಿ ಕುಡಿದು ಬಿಡ್ತಾನೆ ಅಂತ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ರೋಹಿಣಿ ಪೂಜಾಗೆ ಹೇಳಿ ತಡೆದು ಊಟ ಮಾಡಿ ಮೀನಾ ಅಂತೇಳಿ ಹೇಳ್ತಾಳೆ. ಮೀನಾಗೆ ಸೂರ್ಯನ ಹತ್ರ ಹೋಗದೆ ಇರೋ ಥರ ತಡಿತಾರೆ. ಈ ಕಡೆ ಸೂರ್ಯ ಕಂಠ ಪೂರ್ತಿ ಕುಡಿದು ವಿಡಿಯೋ ಮಾಡ್ತಾ ಇರ್ತಾನೆ, ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಪೂಜಾ ಬಂದು ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಫೋನ್ ಕಿತ್ಕೊಳ್ತಾಳೆ. ಮೊಬೈಲನ್ನು ರೋಹಿಣಿ ಕೈ ಕೊಡ್ತಾಳೆ. ರೋಹಿಣಿ ವಿಡಿಯೋ ಮಾಡೋ ನೆಪದಲ್ಲಿ ಮಂಜನ್ ವಿಡಿಯೋ ಕಳಿಸ್ಕೋಬೇಕು ಅಂಥೇಳಿ ಸರ್ಚ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು ಪೌಡ್ರಮ್ಮ ನನ್ನ ಮೊಬೈಲನ್ನು ನೀನು ಯಾಕೆ ಇಟ್ಕೊಂಡಿದ್ಯಾ ಅಂತೇಳಿ ಕಿತ್ಕೊಂಡು ಹೋಗ್ತಾನೆ. ನಂತರ ಪೂಜಾ ರೋಹಿಣಿ ಕೇಳ್ತಾಳೆ, ಏನೇ ವಿಡಿಯೋನ ಕಳಿಸ್ಕೊಂಡ್ಯಾ ಅಂಥೇಳಿ. ಇಲ್ಲ ಕಣೆ, ಈಗ ತಾನೇ ಆ ವಿಡಿಯೋ ಸಿಕ್ಕಿತ್ತು, ಅಷ್ಟರಲ್ಲಿ ಸೂರ್ಯ ಕಿತ್ಕೊಂಡ್ಬಿಟ್ಟ ಮೊಬೈಲ್ನ ಅಂಥೇಳಿ ಹೇಳ್ತಾಳೆ ರೋಹಿಣಿ. ಈ ಕಡೆ ಸೂರ್ಯಗೆ ಕುಡ್ದಿದ್ದು ಮತ್ತೆ ಹೇರಿ ಬಂದು ಫಾರಿನ್ ಸ್ಪಾನ್ಸರ್ ಹತ್ರ ಹೇಳ್ತಾನೆ, ಸರ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ ಅಂಥೇಳಿ. ಯಾವ ಸುಳ್ಳು ಅಂತ ಸ್ಪಾನ್ಸರರ್ ಕೇಳ್ತಾರೆ. ಅಷ್ಟರಲ್ಲಿ ಮನೋಜ್ ಬಂದು ಸೂರ್ಯಗೆ ಹೇಳ್ತಾನೆ, ನಿಂದೇನು ಊಟ ಆಗಿಲ್ಲ ಅಲ್ವಾ, ಊಟ ಮಾಡಿ ಹೋಗು ಅಂಥೇಳಿ. ಆಗ ಸೂರ್ಯ ಹೇಳ್ತಾನೆ, ಈ ಥರ ಒಳ್ಳೆ ಮನುಷ್ಯರಿಗೆಲ್ಲ ಯಾಮಾರಿಸ್ಬೇಡ ಅಂತ ಹೇಳಿ ಮನೋಜ್ಗೆ ತಳ್ತಾನೆ. ಸೂರ್ಯ ಸ್ಪಾನ್ಸರರ್ಗೆ ಹೇಳ್ತಾನೆ, ನನ್ನ ಹತ್ರ ಟ್ರಾವೆಲ್ ಏಜೆನ್ಸಿನೂ ಇಲ್ಲ, ನನ್ನ ಹತ್ರ 50 ಕಾರು ಇಲ್ಲ ಅಂಥೇಳಿ. 2 ಕಾರ್ ಇರೋದು, ಅದಕ್ಕೂ ನಾನು EMI ಕಟ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ತಮ್ಮನ ಹತ್ರ ಯಾವ ಹೋಟೆಲ್ಲೂ ಇಲ್ಲ, ಅವನೊಂದು ಹೋಟೆಲಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೂರ್ಯ ಹೇಳೋದನ್ನು ಸ್ಪಾನ್ಸರರ್ ಕೇಳಿ ತುಂಬ ಶಾಕ್ ಆಗಿ, ಯಾಕೆ ಹೀಗೆ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂಥೇಳಿ ಕೇಳಿದಾಗ, ಮನೋಜಂಗೆ ನೀವು ಸ್ಪಾನ್ಸರರ್ ಕೊಡಬೇಕು ಅಂಥೇಳಿ ನಾವು ಸುಳ್ಳು ಹೇಳಿದ್ವಿ ಅಂಥೇಳಿ ಹೇಳ್ತಾನೆ. ಆದರೆ ನಿಮ್ಮನ್ನು ಯಾಮಾರಿಸೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಜೀವನದಲ್ಲಿ ಮೊದಲನೇ ಸಲ ಮನೋಜ ನನ್ನ ಹತ್ರ ಬಂದು ಸಹಾಯ ಮಾಡು ಅಂಥೇಳಿ ಕೇಳ್ಕೊಂಡ, ಅದನ್ನು ಮಾಡಬೇಕು ಅಂಥೇಳಿ ಹೀಗೆಲ್ಲ ಮಾಡಿಬಿಟ್ಟೆ ಸರ್, ನನ್ನಿಂದ ತಪ್ಪಾಯಿತು ಅಂಥೇಳಿ ಹೇಳ್ತಾನೆ ಸೂರ್ಯ. ಮನೋಜ ಎಲ್ಲ ಹೋಯ್ತು, ಎಲ್ಲ ಕತೆ ಹಾಳಾಗೋಯ್ತು ಅಂಥೇಳಿ ತಲೆ ಚಚ್ಕೋತಾ ಇರ್ತಾನೆ. ಇನ್ನು ಸೂರ್ಯ ಮಾತನ್ನು ಕಂಟಿನ್ಯೂ ಮಾಡ್ತಾ, ನಾನು ಈ ಥರ ಸೂಟು ಬೂಟು ಹಾಕೊಂಡು ಓಡಾಡೋ ವ್ಯಕ್ತಿ ಅಲ್ಲ, ನಾನೊಬ್ಬ ಕ್ಯಾಬ್ ಡ್ರೈವರು, ಅದು ಅಲ್ಲದೆ ನನ್ನ ಹೆಂಡತಿ ಹೂ ಕಟ್ಟೋಳು, ಸುಳ್ಳು ಹೇಳಿದ್ದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದ್ರ ಮಧ್ಯದಲ್ಲಿ ಸ್ಪಾನ್ಸರರ್ಗೆ ಮನೋಜ್ ಹೇಳ್ತಾನೆ, ಈ ಸೂರ್ಯ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾನೆ, ಹಾಗೆಲ್ಲ ಏನೂ ಇಲ್ಲ ಸರ್ ಅಂತೇಳಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಸೂರ್ಯ ಹೇಳ್ತಾನೆ, ಮನೋಜ ಬಿಸ್ನೆಸ್ಸಲ್ಲಿ ಮುಂದೆ ಬರಲಿ ಅಂಥೇಳಿ ಹೀಗೆಲ್ಲ ಮಾಡಿಬಿಟ್ವಿ, ಅದು ಅಲ್ಲದೆ ಅವನು ತುಂಬ ದೊಡ್ಡ ಬುದ್ಧಿವಂತ ಅಂಥೇಳಿ ಹೇಳ್ತಾನೆ. ತುಂಬ ಓದ್ಕೊಂಡಿದ್ದಾನೆ, ಮೊದಲಿಂದಲೂ ಅವನಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದೇ ಗುರಿಯಾಗಿತ್ತು, ದಯವಿಟ್ಟು ಅವನಿಗೆ ಆರ್ಡ್ರು ಕೊಟ್ರಿ ಅಂತ ಅಂದರೆ ಅವನು ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ ಸೂರ್ಯ ಕಾಡಿ ಬೇಡಿ ಕೇಳ್ಕೊತಾನೆ. ಸ್ಪಾನ್ಸರರ್ ಹೇಳ್ತಾರೆ, ಬಿಸ್ನೆಸ್ಗೆಗೋಸ್ಕರ ಅವನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇಡೀ ಕುಟುಂಬನೇ ಸುಳ್ಳು ಹೇಳಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಆದರೂ ತುಂಬ ಹೊತ್ತು ನಿಮಗೆ ಈ ಸುಳ್ಳನ್ನು ಮುಚ್ಚಿಡೋಕ್ಕಾಗಲಿಲ್ಲ, ನಿಮ್ಮ ಪ್ರಾಮಾಣಿಕತೆಗೆ ನಾನು ನಿಮ್ಮನ್ನು ಮೆಚ್ಚಿದೆ. ಮನೋಜನ್ ಬುದ್ಧಿವಂತಿಕೆಗೋಸ್ಕರ ಆ ಡೀಲರ್ಶಿಪ್ನ ಕೊಡ್ತಾ ಇಲ್ಲ, ನಿನ್ನ ಮಾನವೀಯತೆಗೋಸ್ಕರ ಪ್ರಾಮಾಣಿಕತೆಗೋಸ್ಕರ ಈ ಡೀಲರ್ಶಿಪ್ಪನ್ನು ನಾನು ಮನೋಜನ್ಗೆ ಕೊಡ್ತಾ ಇದ್ದೀನಿ. ಇದನ್ನ ಕೇಳಿ ರವಿ ಹಾಗೂ ಮನೋಜ ಖುಷಿ ಪಡ್ತಾನೆ. ಆದರೆ ಸೂರ್ಯ ಅವ್ರನ್ನ ಕೈ ಹಿಡಿದು ತುಂಬ ಥ್ಯಾಂಕ್ಸ್ ಅಂತೇಳಿ ಹೇಳ್ತಾನೆ ಸೂರ್ಯ.
ನೀವು ನಿಮ್ಮ ತಮ್ಮನ ಥರ ನಿಯತ್ತಿಂದ ಇರೋದಕ್ಕೆ ಕಲೀರಿ. ಈ ಡೀಲರ್‌ಶಿಪ್ ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಸ್ಪಾನ್ಸರರ್. ಅದು ಅಲ್ಲದೆ ನನಗೆ ಫ್ಲೈಟ್‌ಗೆ ಟೈಮ್ ಆಗ್ತಾ ಇದೆ ಅಂತೇಳಿ ಹೊರಡ್ತಾರೆ. ಈ ಕಡೆ ಇವರು ಎಲ್ಲ ಮನೆಗೆ ಹೋಗೋಣ ಅಂತೇಳಿ ಲಿಫ್ಟಿಗೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ರೋಹಿಣಿ ಮೆಲ್ಲಗೆ ಸೂರ್ಯ ಅವ್ರಿಗೆ ಕೋಟ್‌ಗೆ ಕೈ ಹಾಕಿ ಮೊಬೈಲನ್ನು ತಗೊಳ್ಳೋಕೆ ಟ್ರೈ ಮಾಡ್ತಾಳೆ. ಸೂರ್ಯನ ಮೊಬೈಲನ್ನು ತಗೊಂಡು ಮನೋಜ್‌ನ ಪಾಕೆಟಿಗೆ ಹಾಕ್ತಾಳೆ ರೋಹಿಣಿ. ಈ ಕಡೆ ಎಲ್ಲರೂ ಕುಡ್ಕೊಂಡು ತೂರಾಡ್ಕೊಂಡು ಮನೆಗೆ ಬಂದು ಬಾಗಿಲು ತಟ್ಟಿದಾಗ ರಂಗನಾಥ್ ಅವ್ರು ಬಂದು ಬಾಗಿಲು ತೆಗಿತಾರೆ. ಎಲ್ಲರೂ ಕುಡ್ದಿರೋದನ್ನ ನೋಡಿ ರಂಗನಾಥ್ ಅವರು, ಲೇ ರವಿ ನೀನು ಕುಡ್ದಿದ್ದೀಯೇನೋ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ರವಿ ಹೇಳ್ತಾನೆ, ಇಲ್ಲ ಅಪ್ಪ ನಾನು ಲೈಟಾಗಿ ಕುಡ್ದಿದ್ದೀನಿ ಅಂಥೇಳಿ. ಆಗ ಶ್ರುತಿ ಹೇಳ್ತಾಳೆ, ಇಲ್ಲ ಮಾವ ಎಲ್ಲರೂ ಚೆನ್ನಾಗಿ ಟೈಟ್ ಆಗಿದ್ದಾರೆ ಅಂಥೇಳಿ. ರಂಗನಾಥ್ ಅವರು, ಕುಡ್ದಿದ್ದಲ್ದೆ 3 ಜನನೂ ತೂರಾಡ್ತಾ ಇದ್ದೀರಾ, ಅಷ್ಟು ಟೈಟ್ ಆಗಿದ್ದೀರಾ ಅಂಥೇಳಿ ಬೈತಾರೆ. ಅಷ್ಟರಲ್ಲಿ ಸೂರ್ಯ ರಂಗನಾಥ್ ಹತ್ರ ಬಂದು, ನೋಡಿ ಅಪ್ಪ ನಾನು ಸ್ಟಡಿಯಾಗಿ ನಿಂತಿದ್ದೀನಿ, ತೂರಾಡ್ತಾ ಇಲ್ಲ ಅಂತೇಳಿ ಹೇಳ್ತಾನೆ. ಮಾತಾಡಬೇಡ ಮುಚ್ಚೋ ಬಾಯಿ ಅಂಥೇಳಿ ರಂಗನಾಥ್ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಎಲ್ಲರೂ ಬಂದ್ಬಿಟ್ರಾ ಅಂಥೇಳಿ ಹೊರಗಡೆ ಬರ್ತಾಳೆ. ಶಾಂತಿನ ನೋಡಿ ಮನೋಜ್ ಕುಡ್ದಿರೋ ನಶೆಯಲ್ಲಿ ಏನೇನೋ ಒದರ್ತಾ ಇರ್ತಾನೆ. ರಂಗನಾಥ್ ಹತ್ರ ಶಾಂತಿ ಹೇಳ್ತಾಳೆ, ಏನ್ರಿ ಕುಡ್ದು ಬಂದು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂಥೇಳಿ. ರಂಗನಾಥ್ ಅವ್ರು ಹೇಳ್ತಾರೆ, ನಿನ್ನ ಮಕ್ಕಳೆಲ್ಲ ಕುಡ್ದು ಟೈಟಾಗಿ ಬಂದಿದ್ದಾರೆ ನೋಡು ಅಂಥೇಳಿ. ಶಾಂತಿ, ಏನು ನೀವು ಮೂವರು ಕುಡ್ದಿದ್ದೀರಾ, ರವಿ ನೀನು ಕುಡ್ದು ಬಂದಿದೆಯೇನೋ, ಏನು ಪಾಪಿ ಕೆಲಸ ಮಾಡಿದ್ದೀರಾ ಅಂಥೇಳಿ ಬೈತಾಳೆ. ಶಾಂತಿ ಮೀನಾಗಿ ಬೈತಾಳೆ, ನಿನ್ನ ಗಂಡ ಕುಡ್ದು ಬಂದಿದ್ದಲ್ದೆ ಅವರಿಬ್ಬರಿಗೂ ಕುಡಿಸಿ ಹಾಳು ಮಾಡ್ತಾ ಇದ್ದಾನೆ, ಅವನನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊ ಅಂಥೇಳಿ ಬೈತಾಳೆ. ರಂಗನಾಥ್ ಅವರು ಸೊಸೆ ಅಂದ್ರಿ ಕೇಳ್ತಾರೆ, ಏನ್ರಮ್ಮ ನಿಮ್ಮ ಗಂಡಂದ್ರು ಕುಡಿಬೇಕಾದ್ರೆ ನೀವೇನು ಮಾಡ್ತಾ ಇದ್ರಿ, ಅವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಬೇಕಿತ್ತಲ್ವಾ ಅಂಥೇಳಿ. ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನು ಮೂವರು ಕೇಳಲೇ ಇಲ್ಲ ಅಂಥೇಳಿ ರೋಹಿಣಿ, ಮೀನಾ ಹಾಗೂ ಶ್ರುತಿ ಅವ್ರು ಹೇಳ್ತಾರೆ. ಆಗ ಮನೋಜ ಹೇಳ್ತಾನೆ, ಈಗ ಮಲ್ಕೊಂಡು ಬೆಳಗ್ಗೆ ಹೇಳ್ಬೇಕಾದ್ರೆ ಎಲ್ಲೇ ಸರಿ ಹೋಗುತ್ತೆ ಬಿಡಿಯಪ್ಪ ಅಂಥೇಳಿ ರೂಮ್ ಕಡೆ ಹೊರಡ್ತಾನೆ. ಆಗ ರಂಗನಾಥ್ ಅವರು ಮೀನಾ, ರೋಹಿಣಿ ಹಾಗೂ ಶ್ರುತಿ ಅವ್ರನ್ನ ಒಳಗಡೆ ಬನ್ನಿ ಅಂಥೇಳಿ ಕರೀತಾರೆ. ಆಗ ಮನೋಜ್ ಕೇಳ್ತಾನೆ, ನಾವೇನು ಬಲ್ಗಾಲ್ ಇಟ್ಕೊಂಡು ಒಳಗಡೆ ಬರಬೇಕಾಪ ಅಂಥೇಳಿ ಕೇಳ್ತಾನೆ ರಂಗನಾಥ್ಗೆ. ರಂಗನಾಥ್ ಅವ್ರು ಹೇಳ್ತಾರೆ, ನೀವು ಮೂವರೇನಾದರೂ ಮನೆಯೊಳಗೆ ಕಾಲಿಟ್ಟರೆ ನಿಮ್ಮ ಕಾಲನ್ನು ಮುರಿದಾಕ್ಬಿಡ್ತೀನಿ, ನೀವು 3 ಜನನೂ ಆಚೆ ಬಿದ್ಕೊಂಡು ಸಾಯಿರಿ ಅಂಥೇಳಿ ಬೈತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ಕಡೆ ಮಳೆ ಸುರಿತಾ ಇದೆ, ನಾವು ಹೆಂಗಪ್ಪ ಹೊರಗಡೆ ಮಲ್ಕೊಳ್ಳೋದು ಅಂಥೇಳಿ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಕುಡಿಬೇಡಿ ಅಂದರೂ ಕುಡ್ದು ಬಂದಿದ್ದು ತಪ್ಪಲ್ವಾ, ಅದಕ್ಕೆ ನೀವು ಹೆಂಗಾರ ಬಿದ್ದು ಸಾಯಿರಿ, ನಂಗೆ ಅದು ಸಂಬಂಧ ಇಲ್ಲ ಅಂಥೇಳಿ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ರವಿ ಮತ್ತು ಮನೋಜಂಗಾದರೂ ಒಳಗಡೆ ಕರ್ಕೊಳ್ಳಿ, ಯಾಕಂದರೆ ಅವರಿಬ್ಬರಿಗೆ ಥಂಡಿ ಆಗಿಬಿಡುತ್ತೆ, ಶೀತ ಆಗಿಬಿಡುತ್ತೆ ಅಂಥೇಳಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ನನ್ನ ಗಂಡನಿಗೆ ಯಾಕೆ ನೀವು ಹಾಗೆ ತಾರತಮ್ಯ ಮಾಡ್ತಾ ಇದ್ದೀರಿ ಅಂಥೇಳಿ ಕೇಳ್ತಾಳೆ ಶಾಂತಿಗೆ. ಅದಕ್ಕೆ ಶಾಂತಿ ಮೀನಾಗೆ ಹೇಳ್ತಾಳೆ, ಸೂರ್ಯಂಗೆ ಇದೇನು ಹೊಸ್ತಾ, ಅದು ಅಲ್ಲದೆ ಅವನೇ ಪುಸ್ಲಾಯಿಸಿ ರವಿ ಮತ್ತು ಮನೋಜಂಗೆ ಕುಡಿಸಿರ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲೇ ಸಕ್ಕರೆ ನೋಡು ಸರಿಯಾಗಿ ನನ್ನನ್ನು, ನಾನು ಎಷ್ಟು ಸ್ಟಡಿಯಾಗಿ ನಿಂತಿದ್ದೀನಿ, ಅವರಿಬ್ಬರೇ ಕುಡಿದು ತೂರಾಡ್ತಾ ಇರೋದು, ನನಗಿಂತ ಜಾಸ್ತಿ ಅವರೇ ಕುಡ್ದಿದ್ದಾರೆ ಅಂತೇಳಿ ಹೇಳ್ತಾನೆ ಸೂರ್ಯ. ನಂತರ ಮೂವರು ಸಾರಿ ಕೇಳಿ ಒಳಗಡೆ ಬರ್ತಾರೆ ರಂಗನಾಥ್ ಹತ್ರ. ರಂಗನಾಥ್ ಅವರು, ಒಂದಿನ ನಿಮಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ರೆ ನಾಳೆ ನೀವು ಅದನ್ನೇ ನೀವು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಾ, ನಡೆರೋ ಹೊರಗಡೆ ಹೋಗಿ ಮಲ್ಕೊಳ್ಳಿ ಅಂಥೇಳಿ ಬೈತಾರೆ. ಆಗ ಮನೋಜ್ ಹೇಳ್ತಾನೆ, ಒಳಗಡೆ ಸೊಳ್ಳೆ ಕಾಟನಪ್ಪ ಅಂಥೇಳಿ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಸೊಳ್ಳೆ ನಿಮಗೆ ಕಡಿದ್ರೆ ಆಪತ್ತು, ಹೋಗ್ರೋ ಹೊರಗೆ ಅಂಥೇಳಿ ಬೈತಾರೆ. ಅಷ್ಟರಲ್ಲಿ ರೋಹಿಣಿ ಅನ್ಕೋತಾಳೆ, ಅಯ್ಯಯ್ಯೋ ಸೂರ್ಯನ ಫೋನ್ ಬೇರೆ ಮನೋಜ್ ಹತ್ರ ಇದೆಯಲ್ಲ, ಅದನ್ನು ಹೇಗಪ್ಪ ತಗೊಳ್ಳೋದು ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಹೊರಗಡೆ ಇನ್ನೂ ಜೋರಾಗಿ ಮಳೆ ಬರೋ ಥರ ಇದೆ, ಪಾಪ ಅವರನ್ನು ಒಳಗಡೆ ಬಿಡಿ ಅಂಥೇಳಿ ಹೇಳ್ತಾಳೆ ಮಾವನ ಹತ್ರ. ಏನಂದ್ರೂ ಆ ಮೂವರನ್ನು ಒಳಗಡೆ ಬಿಟ್ಕೊಳ್ಳಲ್ಲ, ನೀವಿಬ್ಬರು ಹೋಗಿ ಒಳಗಡೆ ಮಲ್ಕೊಳ್ಳಿ ಅಂಥೇಳಿ ಹೇಳ್ತಾರೆ ರಂಗನಾಥ್. ಪಾಪ ಇದೊಂದ್ಸತಿ ಬಿಟ್ಬಿಡಿ ಮಾವ ಅಂತ ಹೇಳಿ ಮೀನಾ ಕೇಳಿದಾಗ, ಇಲ್ಲ ಇವೆಲ್ಲ ನಾನು ಹೀಗೆಲ್ಲ ಬಿಟ್ಟರೆ ಆಗೋದೇ ಇಲ್ಲ, ಬುದ್ಧಿ ಕಲಿಯೋದು ಯಾವಾಗ, ಕಲೀಲಿ ಬಿಡು ಅಂತೇಳಿ ಹೇಳ್ತಾರೆ ರಂಗನಾಥ್. ಆಗ ಶ್ರುತಿ ಹೇಳ್ತಾಳೆ, ಮಾವ ನೀವು ಹೇಳಿರೋದೇ ಸರಿ ಅಂತೇಳಿ ಹೇಳ್ತಾಳೆ. ರವಿ ಏನೇ ನಿನ್ನ ಗಂಡಂಗೆ ಸಪೋರ್ಟ್ ಮಾಡೋಕ್ಕಾಗಲ್ವಾ ಅಂತ ಶ್ರುತಿ ಕೇಳಿದಾಗ, ಏನೋ ಸಪೋರ್ಟ್ ಮಾಡ್ಬೋದಾ, ನೀವು ಕುಡಿಬೇಡಿ ಅಂತ ಹೇಳಿದ್ರು ಯಾಕೆ ಕುಡಿದ್ರಿ ಮಾವ, ಇವ್ರಿಗೆ ದಿಂಬು ಹೊದಿಕೆನೂ ಕೊಡಬೇಡಿ, ಹಾಗೆ ಸೊಳ್ಳೆಯಲ್ಲಿ ಚಳಿಯಲ್ಲಿ ಹೊರಗೆ ಇರಲಿ ಅಂತೇಳಿ ಹೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನಂಗೆ ತುಂಬ ಸೆಕೆ ಆಗ್ತಾ ಇದೆ, ನಂಗೆ ಕೋಟ್ ಹಾಕ್ಕೊಂಡು ನಾನು ಬಟ್ಟೆ ಆದರೂ ಬದಲಾಯಿಸ್ಕೊಂಡು ಹೋಗ್ತೀನಿ ಒಳಗಡೆ ಬಂದು ಅಂತ ಹೇಳಿದ್ದಕ್ಕೆ ರೋಹಿಣಿ, ಹೌದು ಮಾಮ ಬಟ್ಟೆ ಬದಲಾಯಿಸ್ಕೊಂಡು ಹೋಗಲಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್, ಏನೂ ಬೇಕಾಗಿಲ್ಲ, ಬುದ್ಧಿ ಬರಬೇಕು ಅವ್ರಿಗೆ, ಏನೂ ಒಳಗಡೆ ಬಿಟ್ಕೊಳ್ಳಲ್ಲ ಅಂತೇಳಿ ಬೈತಾರೆ. ಆಗ ರೋಹಿಣಿ ಅನ್ಕೋತಾಳೆ, ಮೊಬೈಲ್ ಕತೆ ಅಷ್ಟೇ, ನನಗೇನೋ ನೋಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಅಂತೇಳಿ ಅನ್ಕೋತಾಳೆ.
ಆಗ ಶಾಂತಿ ಹೇಳ್ತಾಳೆ, ಅಟ್ಲೀಸ್ಟ್ ರವಿ ಮತ್ತು ಮನೋಜನ ಒಳಗಡೆ ಬಿಟ್ಕೊಳ್ಳೋಣ, ಅವರಿಬ್ರು ಪಾಪ ಚಳಿಯೆಲ್ಲ ತಡ್ಕೊಳ್ಳಲ್ಲ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ನೀನೇ ತಾನೇ 3 ಮಕ್ಕಳಿಗೆ ಭೇದ ಭಾವ ಮಾಡ್ತಾ ಇರೋದು, ಅವೆಲ್ಲ ಆಗಲ್ಲ. 3 ಜನ ಕುಡ್ಕೊಂಬಂದಿದ್ದಾರೆ, 3 ಜನಕ್ಕೆ ಶಿಕ್ಷೆ ಆಗಬೇಕು. ಈಗ ರಾತ್ರಿ ತುಂಬ ಹೊತ್ತಾಗಿದೆ, ಹೋಗಿ ನಾನು ಮಲ್ಕೋತಾ ಇದ್ದೀನಿ. ಒಂದು ವೇಳೆ ಅವರಿಬ್ಬರನ್ನೇನಾದ್ರು ಒಳಗಡೆ ಬಿಟ್ಕೋಬೇಕು, ಮಾಡ್ತೀನಿ ನೋಡು ನಿಂಗೆ ಅಂತೇಳಿ ಶಾಂತಿಗೆ ಬೈದು ಒಳಗಡೆ ಹೊರಡ್ತಾರೆ ರಂಗನಾಥ್. ಈ ಕಡೆ ಮಧ್ಯರಾತ್ರಿಲಿ ಸೂರ್ಯ ಬಾಗಿಲು ತಟ್ತಾನೆ. ಆಗ ಮೀನಾ ಬಂದು ಬಾಗಿಲು ತೆಗಿತಾಳೆ. ನಂಗೆ ತುಂಬ ಆಸರೆ ಆಗ್ತಾ ಇದೆ, ನಂಗೆ ಕುಡಿಯೋಕ್ಕೆ ನೀರು ಬೇಕು ಅಂಥೇಳಿ. ಸೂರ್ಯ ನಾನು ಒಳಗಡೆ ಬಂದು ಕುಡ್ಕೊಂಡು ಹೋಗ್ತೀನಿ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಮಾವ ಹೇಳಿದ್ದು ಕೇಳಿಸ್ಕೊಂಡಿಲ್ವಾ, ಒಳಗಡೆ ಬರಂಗಿಲ್ಲ, ನಾನೇ ಕೊಡ್ತೀನಿ ಅಂಥೇಳಿ ನೀರು ತಗೊಂಬಂದು ಕೊಡ್ತಾಳೆ. ಅದು ಅಲ್ಲದೆ ಬಾಗಿಲಲ್ಲೇ ಕೂತ್ಕೊಂಡು ಸೂರ್ಯನ ಹತ್ರ ಮಾತಾಡ್ತಾ ಇರ್ತಾಳೆ ಮೀನಾ. ಅದೇ ರೀತಿಯಲ್ಲಿ ರೋಹಿಣಿ ಅನ್ಕೋತಾಳೆ, ಈಗೆಲ್ಲ ಮಲ್ಕೊಂಡಿರ್ಬೋದು, ಈ ಮೆಲ್ಲಗೆ ನಾನು ಹೋಗಿ ಸೂರ್ಯನ ಮೊಬೈಲ್ ತಗೋಬೇಕು ಅಂಥೇಳಿ ಎದ್ಕೊಂಬರ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.